ಬಟ್ ನಿಮ್ಗೆ ಅನ್ಸಿಲ್ವಾ ಸಮಾಜ ಸೇವೆ ಮಾಡಬೇಕು? ಅನಾಥ ಮಕ್ಕಳಿಗೆ ವರ್ಲ್ಡಲ್ಲೇ ಬರೀ ನಾನ್ ವೆಜ್ ಊಟ ಕೊಡೋದು ನಾನೊಬ್ಬನೇ. ನಾನು 8ನೇ ಕ್ಲಾಸ್ ಇದ್ದಾಗ 5 ರೂಪಾಯಿ ಕೇಳ್ತೀನಿ ನಮ್ಮ ಅಪ್ಪಂಗೆ, ಕತ್ತೆ ಇದ್ದಂಗಿದೆ ದುಡ್ಡು ತಿನ್ನೋ ಬೋಳಿ ಮಗನೆ ಅಂತಾರೆ. 150 ಹೆಣ್ಣು ನೋಡ್ತೀವಿ, 150 ಹೆಣ್ಣಿಗೆ 150 ಹೆಣ್ಣು ಒಪ್ಕೊಳ್ತಾರೆ. ಕಾರಿಂದ ಇಳಿತೀನಿ, ಅವ್ರ ಮನೆ ಕಿಟಕಿಲಿ 5 ಹುಡುಗಿರ್ ತಲೆ ಕಾಣಿಸ್ತಾ ಇರುತ್ತೆ. ಅಲ್ಲ, ನಾನು ಕರ್ನಾಟಕ ಫಿಗರು ಅಲ್ಲ, ಅರ್ಧ ಇಂಡಿಯಾ ಫಿಗರು ಅಲ್ಲ, ಫುಲ್ ಇಂಡಿಯಾ ಫಿಗರು ಅಲ್ಲ. ಏನ್ ಹ್ಯಾಂಡ್ಸಮ್ ಇದ್ದೀರಾ, ಬರೀ ಇದೇ ಕೇಳ್ತಾ ಇದ್ದಾರೆ. ಯಾವ ಹ್ಯಾಂಡ್ಸಮ್ ಇದೀನಿ ನನಗೆ ಗೊತ್ತಿಲ್ಲ. ಪಾಸಿಟಿವ್ ಏನೆಲ್ಲ ಕಮೆಂಟ್ಸ್ ಬಂದಿದೆ, ನೆಕ್ಸ್ಟ್ ನೆಗೆಟಿವ್ ಬಗ್ಗೆ ಏನು ಹೇಳ್ತೀರಾ? ಓಕೆ, ಪಾಸಿಟಿವ್ ಏನಂದರೆ, ನಾನು ಚಾಲೆಂಜ್ ಮಾಡೋಗಿದ್ದೆ. ಸೋತ್ರೂ ನಾನು ಹಿಸ್ಟ್ರಿ ಕ್ರಿಯೇಟ್ ಮಾಡ್ತೀನಿ ಅಂತ. ಅಂದರೆ ಅಲ್ಲಿ 1 ದಿವಸ ಇದ್ದ ಆಚೆ ಬರಲಿ, 1 ತಿಂಗಳಿದ್ದ ಆಚೆ ಬರಲಿ, 3 ತಿಂಗಳಿದ್ದ ಆಚೆ ಬರಲಿ, ಆದರೆ ಗೆದ್ದವ್ರಿಗಿಂತ ರೆಕಾರ್ಡ್ ಬ್ರೇಕ್ ಮಾಡ್ತೀನಿ ಅಂತ ಯಾವುದೋ ಒಂದು ವಿಷಯದಲ್ಲಿ. ಆದರೆ ಡೇ 1 ಒಂದು ಡಾಗ್ ಲಾಂಚ್ ಇರುತ್ತೆ, ಅದು ಕಾರಣಾಂತರದಿಂದ ಅದು ಪ್ರೊಮೋ ಶೂಟಲ್ಲಿ ಬಂದಿರಲ್ಲ, ಅದರಿಂದ ನನಗೆ ಅರ್ಧ ಮೂಡ್ ಆಫ್ ಆಗಿರುತ್ತೆ. ಆದ್ರೂ 3 ವಾರದಲ್ಲಿ ಸೋತಿ ಆಚೆ ಬರ್ತೀನಿ. ಆಚೆ ಬಂದಮೇಲೆ ಫಸ್ಟ್ ವೀಕಲ್ಲಿ ಬಂದಿರೋ ಕರಿಬಸಪ್ಪ ಅವ್ರು ಕಾಲ್ ಮಾಡ್ತಾರೆ, ಏನು ಸರ್ ಈ ಲೆವೆಲ್ಗೆ ಓವರ್ಟೇಕ್ ಮಾಡ್ತಾ ಇದ್ದೀರಾ, ನಮ್ಮದೆಲ್ಲ ಈಗ ನಿಮ್ದು ಒಂದು 5-10 ಬಂದಮೇಲೆ ನಮ್ದು ಒಂದು ಕಾಣಿಸ್ಕೊಳ್ತದೆ ಎಲ್ಲೋ ಮೂಲೆಯಲ್ಲಿ, ನಿಮ್ಮ ತಿರ್ಗಿ 5-10 ಬಂದಮೇಲೆ ಒಂದು ಕಾಣಿಸ್ಕೊಳ್ತೆ ಗೂಗಲಲ್ಲಿ. ಆ ಲೆವೆಲ್ಗೆ ಫೇಸ್ಬುಕ್ ಆನ್ ಮಾಡಲಿ, ಇನ್ಸ್ಟಾಗ್ರಾಮ್ ಆನ್ ಮಾಡಲಿ, ಆ ಲೆವೆಲ್ಗೆ ಬರೀ ನಿಮ್ಮದೇ ಸುದ್ದಿ ಅಂತ. ಅದು ಟ್ರೋಲ್ ಮಾಡಿರ್ಬೋದು, ಕಾಮಿಡಿ ಮಾಡಿರ್ಬೋದು, ಎಲ್ಲದರಲ್ಲೂ ನಿಮ್ಮದೇ ಅಷ್ಟು ಮೀಡಿಯಾ. ಅದು ಹೆಂಗೆ ಬರ್ತಾರೆ ಸರ್ ನಿಮಗೆ ಅಂತ. ಅವ್ರಿಗೆಲ್ಲ ಬಂದು 18-20 ಬಂದು ಸ್ಟಾಪ್ ಆಯ್ತಂತೆ. ನನಗೆ ಇವತ್ತಿಗೆ 110-15 100ವರೆಗೂ ನೆನ್ನೆ ಆಗಿತ್ತು. ಇವತ್ತೊಂದು ಬೆಳಿಗ್ಗೆಯಿಂದ ಒಂದು 7-8 ಆಗಿದೆ, 10 ಆಯ್ತು. 10 ಜನ ಬಂದಿದ್ದೀರಾ, 110 ಆಗಿದೆ. ಲೆಕ್ಕ ನೋಡಿ, ಇಲ್ಲೇ ಹೇಳ್ತಾರೆ, ನನಗೆ ತಲೆನೇ ಓಡ್ತಾ ಇಲ್ಲ. ಆ ಲೆಕ್ಕಕ್ಕೆ ಇದಾಗಿದೆ, ಆ ಲೆವೆಲ್ಗೆ ಓಡ್ತಾನೇ ಇದೆ. ಇನ್ನೂ ಎಷ್ಟು ದಿನ ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಇನ್ನೂ ಒಂದು ವಾರ ಎಲ್ಲ ಇದರೆಲ್ಲ ಮುಗಿಬೋದು. ಆದರೆ ನಾನು ಒಂದು 5ನೇ ತಾರೀಕು ಒಂದು ಡಾಗ್ ಲಾಂಚ್ ಮಾಡ್ತಾ ಇದ್ದೀನಿ. ಅವತ್ತು ಡೇ 1 ವರ್ಲ್ಡ್ ನ್ಯೂಸ್ ಮಾಡಿ ತೋರಿಸ್ತೀನಿ. ಯಾಕಂದರೆ ಇದು ಇನ್ಸ್ಟಾಲ್ಮೆಂಟಲ್ಲಿ ಆಗ್ತಾ ಇದೆ. ಇದು ನನ್ನ ಸ್ಟೈಲ್ ಅಲ್ಲ, ನಂದು ಗುಂಪಲ್ ಗೋಯಿಂದ ಅಟ್ ಎ ಟೈಮ್ ಎಲ್ಲರೂ ಒಟ್ಟಿಗೆ ಬರಬೇಕು, ಇದು ನನ್ನ ಸ್ಟೈಲು. ಈ ಥರ ನನಗೆ ಒಬ್ಬೊಬ್ಬರಿಗೆ 1 ಅವರ್ 1/2 ಅವರ್ ಮಾತಾಡಿ ಗಂಟ್ಲು ನೋವೇ ಬಂದುಬಿಟ್ಟಿದೆ. ಆದರೆ ಜನಗಳ ರೆಸ್ಪಾನ್ಸು ಈ ಥರ ಇಂದ್ರೇ ನಂದು, ನಾನು ಯಾರು ಎತ್ತ ಅಂತ ಜನಕ್ಕೆ ಗೊತ್ತಾಗ್ತಾ ಇರೋದು. ಇವಾಗ ನನ್ನ ಆ ಗುಂಪಲ್ ಗೋಯಿಂದಲ್ಲಿ ಜನಗಳಿಗೆ ನಾನು ನನ್ನ ಕ್ಯಾರೆಕ್ಟರ್ ಬಗ್ಗೆ ತಿಳಿಸ್ಕೊಡೋಕೆ ಆಗ್ತಾ ಇರಲಿಲ್ಲ. ಇವಾಗ ನಾನು ಮಾತಾಡೋದ್ರಲ್ಲೇ ನಿಮಗೆಲ್ಲ ಗೊತ್ತಾಗಿ ಇವಾಗ ಇದರಿಂದನೇ ನಂಗೆ ಒಳ್ಳೇದಾಗ್ತಾ ಇದೆ. ಅದಕ್ಕೆ ಈ ಥರನೇ ಇನ್ಮೇಲೆ 1 ಅವರ್ ಒಬ್ಬೊಬ್ರಿಗೆ ಕೊಟ್ಟರೆ ಒಳ್ಳೇದು ಅಂತ ನಾನು ಇವಾಗ ಬರೀ ಇದೇ ಕೊಡ್ತಾ ಇದ್ದೀನಿ. ಇವಾಗ ಒಂದು ಕ್ವಿಕ್ ರೌಂಡ್ ಅಂತ ಮಾಡೋಣ. ಕ್ವಿಕ್ ಆಗಿ ಆನ್ಸರ್ ಮಾಡಬೇಕು, ಒಂದೇ ಪದದಲ್ಲಿ. ಒಂದು ಕ್ವಿಕ್ ಆಗಿ ಆನ್ಸರ್ ಮಾಡ್ಕೊಂಡು ಹೋಗಿ, ನಿಮ್ಗಿಂದ ಆಗುತ್ತೆ ನೋಡಿ. ಇವಾಗ ಒಂದು ಚಾಲೆಂಜ್, ಬಿಗ್ ಬಾಸ್ ಯಾವಾಗಲೂ ಟಾಸ್ಕ್ ಕೊಡ್ತಾರೆ, ನೀವು ನೋಡ್ತಾನೆ ಇರ್ತೀರಾ. ಬಟ್ ಇವಾಗ ಸಮೀಕ್ಷಾ ಟಾಸ್ಕ್ ಕೊಡ್ತಾರೆ, ಏನಿಲ್ಲ ನಾರ್ಮಲ್ ಕ್ವಶನ್, ನೀವು ಆನ್ಸರ್ ಮಾತ್ರ ಚಿಕ್ಕದಾಗಿರ್ಬೇಕು. ಅದೇ ಕಷ್ಟ ನಮಗೆ. ಓಕೆ, ಡೀಲ್ ಅಲ್ವಾ? ಯಾವ್ದೆಲ್ಲ ಭಾಷೆ ಬರುತ್ತೆ ಸತೀಶ್ ಅವರಿಗೆ? ಕನ್ನಡ, ಹಿಂದಿ. ಎಷ್ಟು ದೇಶಗಳಿಗೆ ನೀವು ಹೋಗಿದ್ದೀರಿ? ಒಂದು ದೇಶಕ್ಕೆ ಇಂಡಿಯಾ ಬಿಟ್ಟು ಆಚೆನೇ ಹೋಗಿಲ್ಲ. ಹೌದಾ? ಮತ್ತೆ ದೇಶದ ನಾಯಿ ಎಲ್ಲ ಹೆಂಗ್ ತಗೊಂಡ್ ಬಂದ್ರಿ? ನಾನು ಇಂಪೋರ್ಟೇ ಮಾಡಲ್ಲ, ಬಕ್ರಾಗಳು ಮಾಡ್ತಾರೆ, ಅವರಿಂದ ಇಂಡಿಯಾ ಒಳಗೆ ತಗೊಳ್ಳಿ. ಬಕ್ರಾ ಅಂದ್ರೆ ಇಂಪೋರ್ಟ್ ಬ್ಯಾನ್ ಆಗಿದೆ. ಇಂಪೋರ್ಟ್ ಮಾಡಿದವ್ರು ಜೈಲ್ಗೆ ಹೋಗ್ತಾರೆ. ಯಾಕಂದ್ರೆ ನಾನು ಎಷ್ಟೋ ಸಂಘ ಸಂಸ್ಥೆಗಳಲ್ಲಿ ನಾನು ಪ್ರೆಸಿಡೆಂಟ್, ಡಾಗ್ ರಿಲೇಟೆಡ್, ರಷ್ಯಾವರೆಗೂ ಪ್ರೆಸಿಡೆಂಟ್ ನಾನು. ಇಂಡಿಯನ್ ಡಾಗ್ ಬ್ರೀಡರ್ ಅಸೋಸಿಯೇಷನ್ ಆಗಿರ್ಬೋದು, ಬೆಂಗಳೂರು ಕೆನಲ್ ಕ್ಲಬ್ ಆಗಿರ್ಬೋದು, ರಷ್ಯನ್ ಯೂನಿಯನ್ ಎನ್ಎಲ್ ಲೀಗ್ ಆಗಿರ್ಬೋದು, ಎಲ್ಲದಕ್ಕೂ ನಾನು ಪ್ರೆಸಿಡೆಂಟ್ ಇದ್ದೀನಿ. ಅದರಿಂದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ನಂಗೆ ಗೊತ್ತು, ಏನು ಮಾಡಿದ್ರೆ ತಪ್ಪು, ಏನು ಮಾಡಿದ್ರೆ ತಪ್ಪಿಲ್ಲ ಅಂತ. ಅದರಿಂದ ನಾನು ಯಾವತ್ತೂ ಆ ರಿಸ್ಕ್ ತೊಗೊಳಲ್ಲ. ಯಾಕಂದರೆ ಇಷ್ಟೊತ್ತಿಗೆ ನಾನು ಯಾವತ್ತೋ ಇಡೀ ರೈಡ್ದಾಗ ಜೈಲ್ಗೆ ಹೋಗ್ಬೇಕಿತ್ತು. ನಾನು ಡೈರೆಕ್ಟಾಗಿ ತರಿಸಿದ್ರೆ, ನಾನು ಬಂದು ಬಕ್ರಗಳು ತರಿಸ್ತಾರೆ, ನಾಲೆಜ್ ಗೊತ್ತಿಲ್ಲದೆ ಇರೋರು ತರಿಸ್ತಾರೆ. ತರಿಸಿ 1 ತಿಂಗಳು 2 ತಿಂಗಳು 3 ತಿಂಗಳು 6 ತಿಂಗಳು ಆದಮೇಲೆ ಅವರು ಕಾರಣ ಅಂತಂದ್ರೆ ಮಾಡ್ತಾರೆ. ಇಲ್ಲ ನಾನೇ ಏಮ್ ಮಾಡಿ ತೊಗೊಳ್ತೀನಿ, ಆ ನಾಯಿ ಬಿಡಬಾರ್ದು, ಹೆಂಗಾರ ಬಂದು ನನ್ನ ಹತ್ರಕ್ಕೆ ಬರಬೇಕು, ನಾನು ಹೆಸರು ಮಾಡ್ಬೋದು ಈ ನಾಯಲ್ಲಿ, ಆ ಗತ್ತಿದೆ ಅಂತ ನನಗೆ ಗೊತ್ತಾಗುತ್ತೆ. ಅದನ್ನು ನಾನು ತೊಗೊಳ್ತೀನಿ. ನನ್ನ ಕೈಗೆ ಬಂದ ಮೇಲೆ ಅದನ್ನು 1 ಡೇಲಿ ವರ್ಲ್ಡ್ ನ್ಯೂಸ್ ಮಾಡ್ತೀನಿ. ಓಕೆ, ಇವಾಗ ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ಯಾರಾದ್ರೂ ಪ್ರಪೋಸ್ ಮಾಡಿದ್ದಾರೆ ಅನ್ನುವಂಥ ಒಂದು ಮಾತುಗಳು ಹೊರಗಡೆಯಿಂದ ಕೇಳಿ ಬರ್ತಾ ಇದೆ. ಪ್ರಪೋಸಲ್ ತರ ಒಳ್ಳೆಯವರು ಅಂತ ಮಾತಾಡಿದ್ದಾರೆ ಅಷ್ಟೇ, ಹೆಸರು ಹೇಳಲ್ಲ. ಓಕೆ, ಆದ್ರೆ ಅದೇನು ಇಲ್ಲ, ಜಾಸ್ತಿ ಮಾತಾಡೋದು ಬೇಡ, ಒಳ್ಳೆಯವರು ಅಂತ ಹೇಳಿದ್ದಾರೆ. ನನಗೂ ಅವ್ರ ಮೇಲೆ ಒಳ್ಳೆ ಅಭಿಪ್ರಾಯ ಇದೆ ಅಷ್ಟೇ. ಹೊರಗಡೆ ಎಷ್ಟು ಜನ ಪ್ರಪೋಸ್ ಮಾಡಿದ್ದಾರೆ ನಿಮಗೆ? ಹೊರಗಡೆ ಲೆಕ್ಕನೇ ಇಲ್ಲ. ಒಂದು ನಿಮ್ಮ ಪ್ರಪೋಸಲ್ ಡೇ ಬಗ್ಗೆ ಅಥವಾ ನಿಮ್ಮ ಲೈಫ್ ಬಗ್ಗೆ ಅದು ಹೇಳಿ ಅಂತ. ಆ ಟೈಮ್ ಚಿಕ್ಕೋರಿದ್ದಾಗ ಮಾತ್ರ ಹೇಳ್ತೀನಿ, ಆಮೇಲೆ ಯಾವುದು ಹೇಳಲ್ಲ, ಎಲ್ಲ ಕಾಂಟ್ರವರ್ಸಿ ಆಗುತ್ತೆ. ಚಿಕ್ಕವರಿದ್ದಾಗ ನಾನು 8ನೇ ಕ್ಲಾಸಲ್ಲಿ ಟ್ಯೂಷನ್ಗೆ ಹೋಗ್ತಾ ಇದ್ದೆ. ಅಂದ್ರೆ ಹುಡುಗರೆಲ್ಲ ಒಂದ್ ಸೈಡು, ಹುಡುಗಿರೆಲ್ಲ ಒಂದ್ ಸೈಡು. ನಾನು ಎಷ್ಟು ಗಾಂಡು ಪ್ಯಾಡ್ ಇದ್ದೆ ಅಂದ್ರೆ, ತಲೆ ಎತ್ತಿಲಿ ಎಷ್ಟು ಹುಡುಗಿರಿದ್ದಾರೆ ಅಂತಲೂ ನೋಡ್ತಾ ಇರಲಿಲ್ಲ. ಅಷ್ಟು ಪುಕ್ಕಲ್, ಅವ್ರೇನಾರ ಮಾತಾಡ್ಸಿದ್ರೆ ಬೇಕಾದ್ರೆ ಸುಸ್ಸು ಮಾಡ್ಕೊಂಡ್ಬಿಡ್ತಿದ್ದೆ, ಅಷ್ಟು ಪುಕ್ಕಲ್ ಇದ್ದೆ. ಅಂದರೆ ತಲೆ ಬಗ್ಗಿಸ್ಕೊಂಡೇ ಹೋಗೋದು, ಹಿಂಗೆ ಈ ಕಡೆ ತಿರುಗು ಒಂದು ದಿವಸ ಎಷ್ಟು ಜನ ಇದ್ದಾರೆ ಅಂತಲೂ ನೋಡ್ತಾ ಇರಲಿಲ್ಲ. ಆದರೆ ನಮ್ಮ ತರಲೆ ಹುಡುಗರೆಲ್ಲ ಫ್ರೆಂಡ್ ಆಗೋಗಿದ್ರು. ಒಂದು ದಿವಸ ಅಮೀರ್ ಖಾನ್ದು ಫೋಟೋಲಿ ಏನೋ ಬರ್ಕೊಂಡು ತಂದು ಕೊಡ್ತಾರೆ. ನಾನು ಅವ್ನು ಹುಡುಗ ಕೊಟ್ಟ ಅಂತ ಇಸ್ಕೊಂಡು ಮನೆಗೆ ಎತ್ಕೊಂಡು ಹೋಗಿರ್ತೀನಿ.
ತಿರ್ಗಾ ಮಾರನೇ ದಿವಸ ಬಂದರೆ ಹುಡುಗಿರೆಲ್ಲ ಗುಸು 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 ಅಂತ ಮಾತಾಡ್ಕೊಂಡು ನಗ್ತಾ ಕಿಸ ಅಂತ ಇರ್ತಾರೆ. ಅಂದರೆ ನನಗೆ ಏನಕ್ಕೆ ಇವ್ರು ಹಿಂಗೆ ಆಡ್ತವ್ರೆ ಒಳ್ಳೆ ಹುಚ್ಚಿಡ್ದಂಗೆ ಅಂತ ನಾನು ಒಳಗೆ ಹೋಗ್ತಾ ಇರ್ತೀನಿ. ಆಮೇಲೆ ನಿನ್ನೆ ಕೊಟ್ಟಿದ್ದು ಅವರೇನೆ ಅಂತ ಹೇಳ್ಬಿಡ್ತಾರೆ. ನಾನು ಮಾರನೇ ದಿವಸ ತಂದ್ಬಿಟ್ಟು ಅವ್ರ ಮುಂದೆ ಹರಿದು ಬಿಸಾಕ್ಬಿಟ್ಟು ತಿರ್ಗಾ ಕೂತ್ಕೊಳ್ತೀನಿ. ಅಂದರೆ ಆ ಥರ ನನಗೆ ಅವೆಲ್ಲ ಇಂಟ್ರೆಸ್ಟೇ ಇರಲಿಲ್ಲ. ಮನೇಲಿ ನೋಡಿದವ್ರನ್ನೇ ಮದುವೆ ಆಗಬೇಕು, ಅಪ್ಪ ಅಮ್ಮಂಗೆ ಹೆಸರು ತಂದು ಕೊಡಬೇಕು, ಲವ್ ಮ್ಯಾರೇಜಾಗಿ ಓಡೋಗುತ್ತಾರಲ್ಲ ಅದೆಲ್ಲ ನನಗೆ ಇಷ್ಟ ಇರಲಿಲ್ಲ. ಹೆಸರಾಳು ಮಾಡ್ಬೋದು ಮನೇಲಿ ನೋಡಿದವ್ರೆ ಅಂತ. ಆವಾಗ ಒಂದು 150 ಹೆಣ್ಣು ನೋಡ್ತೀವಿ. 150 ಹೆಣ್ಣಿಗೆ 150 ಹೆಣ್ಣು ಒಪ್ಕೊಳ್ತಾರೆ. ನಾನು ಯಾರನ್ನೂ ಒಪ್ಪಲ್ಲ, ಯಾಕಂದ್ರೆ ನಂಗೆ ಸೌಕಾರ ಇಷ್ಟ ಇರಲ್ಲ. ಮಿನಿಸ್ಟರ್ ಮಗಳು ಒಪ್ಕೊಂಡಿರ್ತಾರೆ, ಡಾಕ್ಟರ್ ಒಪ್ಕೊಂಡಿರ್ತಾಳೆ. ನನಗೆ ಏನಂದ್ರೆ ಮುಖ ಚೆನ್ನಾಗಿತ್ತು, ಬಾಡಿ ದಪ್ಪ ಇದ್ರು. ಮದ್ವೆಗಿಂತ ಮುಂಚೆ ಅಷ್ಟು ದಪ್ಪ ಇದ್ದಾರೆ ಅಂದ್ರೆ ಅವ್ರ ಮನೆ ಸ್ಟೋರಿ ಹೇಳ್ತೀನಿ ನೋಡಿ. ಅವ್ರ ಮನೆಗೆ ಹೆಣ್ಣು ನೋಡಕ್ ಹೋದ್ರೆ ಕಾರಿಂದ ಇಳಿತೀನಿ, ಅವ್ರ ಮನೆ ಕಿಟಕಿಲಿ 5 ಹುಡುಗಿರ್ ತಲೆ ಕಾಣಿಸ್ತಾ ಇರುತ್ತೆ. ಅಂದ್ರೆ ಅವ್ರ ಫ್ರೆಂಡ್ಸ್ 5 ಜನ ಬಂದು ಕಿಟಕಿಲಿ ನೋಡ್ತಾ ಇರ್ತಾರೆ. ಅಂದ್ರೆ ಅಷ್ಟು ಫೋಟೋ ನೋಡೇ ಫಿದಾಗ್ಬಿಟ್ಟಿರ್ತಾರೆ. ಆ ಫೋಟೋಗಳೇ ಅವೆಲ್ಲ ಕೊಟ್ಟಿದ್ದ ಅವೆಲ್ಲನೇ. ಆ ಟೈಮಲ್ಲಿ ಅವಾಗ ಇನ್ನೂ ಮದುವೆ ಆಗಿರ್ಲಿಲ್ಲ, ಅದಕ್ಕೆ ಅವರು ಅಷ್ಟು ಕುತೂಹಲವಾಗಿ ಇದಾಗಿರ್ತಾರೆ. ಆಮೇಲೆ ಅವರು ಒಳಗೋಗ್ತಿದ್ದಂಗೆ ಎಲ್ಲ ಓಕೆ ಆದಂಗೆ ಮಾತಾಡ್ತಾ ಇರ್ತಾರೆ. ಆಮೇಲೆ ಬಂದು ಓಕೆ ಆದಂಗೆ ಮಾತಾಡ್ತಾರೆ. ನಾನು ಇಲ್ಲ ನಂಗೆ ಇಷ್ಟ ಇಲ್ಲ ಅಂದ್ಬಿಟ್ಟು ಹತ್ಕೊಂಡು, ಅಯ್ಯೋ ನಮ್ಮ ಅಪ್ಪ ಅಮ್ಮ ಬಿಟ್ಟರೆ ಇಲ್ಲೇ ಮದುವೆ ಎಂಗೇಜ್ಮೆಂಟ್ ಮಾತಾಡ್ಬಿಡ್ತಾರೆ ಅಂದ್ಬಿಟ್ಟು ಹತ್ಕೊಂಡು ಆಚೆ ಓಡ್ ಬರ್ತೀನಿ. ಆಮೇಲೆ ನಮ್ಮ ಚಿಕ್ಕಮ್ಮ ಎಲ್ಲ ಬಂದಿರ್ತಾರೆ, ಅವ್ರು ಆಚೆ ಬಂದ್ಬಿಟ್ಟು ಸಮಾಧಾನ ಮಾಡ್ತಾರೆ. ನಾನು ಅಯ್ಯೋ ನನ್ನ ಲೈಫ್ ಬರ್ಬೋದಾಗೋಯ್ತು, ಅಯ್ಯೋ ನನ್ನ ಲೈಫ್ ಅವ್ರು ಬಂದು ನಮ್ಮ ಈಕ್ವಲ್ ರಿಚ್ ಆಗಿರೋರ್ನೇ ಆಗಬೇಕು ಅಂತ ನಮ್ಮನೆ ಕಡೆ, ಅಂದರೆ ಅವರು ನಮ್ಮ ತಕ್ಕನಂಗೆ ಇರೋರ್ನೇ ಆಗಬೇಕು ಅಂತ ಅವ್ರಿಗೆ. ನನಗೆ ಬಂದು ಸಾಹುಕಾರರು ಬಾಳಲ್ಲ, 6 ತಿಂಗಳಿಗೆ ಡೈವರ್ಸ್ ಕೊಟ್ಬಿಡ್ತಾರೆ, ಸಿಟ್ಟು ಅವರು ನಮ್ಮ ಮೇಲೆ ಅಧಿಕಾರ ಚಲಾಯಿಸ್ತಾರೆ, ಆ ಥರ ಅಂತ ಅಮ್ಮೋರ್ ಗಂಡ ಆಗಿರಬೇಕು. ಆ ಥರ ನನಗೆ ಆ ಸಾಹುಕಾರ ಬಿಟ್ಟು ಕೊಟ್ಟರು ಬೇಡ ಅಂತ. ನನಗೆ ವರದಕ್ಷಿಣೆ ಆಸೆ ಅವೆಲ್ಲ ಇರಲಿಲ್ಲ, ಯಾಕಂದ್ರೆ ನಾನೇ ದುಡಿತಾ ಇದ್ದೆ ಆವಾಗಲೇ. ನಾನೇ ನಮ್ಮ ಮಿಸ್ಸಸ್ನ ಹಿಂಗೆ ಸಾಕಬೇಕು ಅಂತ ಒಂದು ಗೋದ್ರೇಜ್ ಬೇರ್ ಫುಲ್ಲು ಚೂಡಿದಾರು, ಒಂದು ಫುಲ್ಲು ಡಿಸೈನರ್ ಸ್ಯಾರೀಸು, ಎರಡೇ. ನನಗೆ ಈ ಮಿನಿಸ್ಗೆಲ್ಲ ಇಷ್ಟ ಇರಲಿಲ್ಲ. ಅದು ಮದುವೆ ಆಗಿನ ಮುಂಚೆನೇ ತಂದು ಇಟ್ಕೊಂಡಿದ್ದೆ ಹೊಲ್ಸ ಅಂತದ್ದು. ಅದು ರೆಡಿಮೇಡ್ ಅಲ್ಲ, ಯಾಕಂದ್ರೆ ಸೈಜ್ ಹೆಂಗೆ ಸಿಗ್ತಾರೆ ಗೊತ್ತಿಲ್ಲ. ಎಲ್ಲೆಲ್ಲಿ ನೋಡಿದ್ರು ವಾವ್ ಅನ್ಸಿದೆಲ್ಲ ತಂದು ಇಡ್ತಿದ್ದೆ. ಬಂದಮೇಲೆ ಈ ಥರ ಇಟ್ಕೋಬೇಕು ಅಂತ, ಆ ಥರ ಎಣ್ಣೆ ಹಂಗೆ ಸಾಕ್ಬೇಕು ಹಿಂಗೆ ಸಾಕ್ಬೇಕು ತುಂಬ ಆಸೆ ಇಟ್ಕೊಂಡಿದ್ದೆ. ಅದೇನಾಯಿತು, ಹತ್ಕೊಂಡು ಆಚೆ ಬರ್ತೀನಿ. ಆಮೇಲೆ ನಮ್ಮ ಚಿಕ್ಕಮ್ಮ ಎಲ್ಲ ಬಂದು ಸಮಾಧಾನ ಮಾಡ್ತಾರೆ. ಆಮೇಲೆ ನಮ್ಮ ಅಪ್ಪ ಅಮ್ಮನ್ನು ಹೋಗಿ ಕರ್ಕೊಬಂದಿಲ್ಲ, ಅವ್ನಿಗೇನೋ ಇಷ್ಟ ಇಲ್ವಂತೆ, ಬನ್ನಿ ಅಂತ ಕರ್ಕೊಬರ್ತಾರೆ. ತಿರ್ಗಾ 1 ವಾರ ಆದಮೇಲೆ ತಿರ್ಗಾ ಬ್ರೋಕರ್ ಬರ್ತಾನೆ. ಅವನು 1 kg ಚಿನ್ನ ಕೊಡ್ತೀವಿ, ಒಂದು ಬಂಗ್ಲಾ ಕೊಡ್ತೀವಿ, ಕಾರ್ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ, ಪ್ಲೀಸ್ ಒಪ್ಕೊಳ್ಳಿ, ಆ ಹುಡುಗಿ ಹುಚ್ಚಿ ಆಗಿಬಿಟ್ಟಿದ್ದಾಳೆ, ಹಂಗೆ ಹಿಂಗೆ ಅಂದ್ಬಿಟ್ಟು ನೀವು ಸರಿಗೆ ನೋಡಿಲ್ಲ, ಜಿಮ್ಮಿಗೆ ಕಳಿಸಿ ಸಣ್ಣ ಮಾಡ್ಕೋಬೋದು, ಹಂಗೆ ಹಿಂಗೆ ಅಂತ ತಿರ್ಗಾ ನಮ್ಮ ಅಪ್ಪನ ತಲೆ ಕೆಡಿಸಿ ಕರ್ಕೊಂಡೋಗ್ತಾರೆ. ನಾನು ಬಿಲ್ಕುಲ್ ಒಪ್ಪಲ್ಲ ಅಂದರೂ ಹೇಳ್ಕೊಂಡು ಹೋಗ್ತಾರೆ. 2ನೇ ಸಲ ಹೋದಾಗ ಫುಲ್ ಓಕೆ ಥರ, ಅಂದರೆ ಬಂದ್ಬಿಟ್ಟಿದ್ದೀವಿ ಓಕೆ ಮಾಡಿ ಥರ ಮನೇಲಿ ಫುಲ್ಲು ತಾಂಬೂಲ ಬದಲಾಯಿಸ್ಕೊಳ್ಳೋ ಥರ ಮಾಡ್ತಾ ಇದ್ದಾರೆ. ತಿರ್ಗಾ ಹತ್ಕೊಂಡು ಬಂದ್ಬಿಡ್ತೀನಿ, ಕಾರ್ ಎತ್ಕೊಂಡು ಬಿಟ್ಟು ಹೋಗ್ಬಿಡ್ತೀನಿ ಅಂತ. ಆಮೇಲೆ ಎಲ್ಲ ಏನೇನೋ ಸಾರಿ ಕೇಳ್ಬಿಟ್ಟು ಆಚೆ ಬರ್ತಾರೆ. ಆಮೇಲೆ ಬಂದ್ಬಿಡ್ತೀನಿ, ಮುಗ್ದೋಯ್ತು. ಅಂದರೆ ಅಷ್ಟು ಆ ಥರ ಸಾಯ್ತಾ ಇದ್ರು. ಅಂದರೆ ಹೋಗಿದ್ದ ಕಡೆ ಎಲ್ಲ ಒಂದು ಡಾಕ್ಟರ್ ಆಗಲಿ, ಇಂಜಿನಿಯರ್ ಒಪ್ಪೋರು, ನನ್ನ BCom ಬ್ರಾಕೆಟು ಫೇಲು. ಆದರೆ ಇನ್ಕಮ್ ಚೆನ್ನಾಗಿತ್ತು. ಆದರೆ ಯಾರೋ ಡಾಕ್ಟ್ರು ಇಂಜಿನಿಯರ್ ಓದಿರೋಗಿಂತ 3 ಇನ್ಕಮ್ ಇತ್ತು. ಅವಾಗ ನಾಯಿ ಬ್ರೀಡರ್ಲಿ 5 ಜನ ಡಾಗ್ ಬ್ರೀಡರ್ಸ್ ಇದ್ದಿದ್ದು. ಇವತ್ತು 5 ಲಕ್ಷ ಜನ ಇದ್ದಾರೆ ಕರ್ನಾಟಕ. ಆದ್ರೂ ನೀವು ನಂಬರ್ 1 ವರ್ಲ್ಡ್ಗೆ ನಂಬರ್ 1 ಮೇಡಮ್, ಕರ್ನಾಟಕಕ್ಕಲ್ಲ. ನಾನು ಕರ್ನಾಟಕ ಫಿಗರು ಅಲ್ಲ, ಅರ್ಧ ಇಂಡಿಯಾ ಫಿಗರು ಅಲ್ಲ, ಫುಲ್ ಇಂಡಿಯಾ ಫಿಗರು ಅಲ್ಲ, ವರ್ಲ್ಡ್ಗೆ ನಂಬರ್ 1. ವರ್ಲ್ಡ್ಗೆ ಡಾಗ್ ಬ್ರೀಡ್ ಇಂಡಸ್ಟ್ರಿಲಿ ಸತೀಶ್ ಕ್ಯಾಡಬಾಮ್ಸ್ ಅಂದ್ರೆ ಯಾರು ಅಂತ ಗೊತ್ತು. ಬಟ್ ನಿಮ್ಗೆ ಅನ್ಸಿಲ್ವಾ ಸಮಾಜ ಸೇವೆ ಮಾಡಬೇಕು, ಪಾಪದವ್ರಿಗೆ ಬಡಬಗ್ಗರಿಗೆ ಏನಾದರೂ ಹೆಲ್ಪ್ ಮಾಡಬೇಕು? ನೀವಿಷ್ಟು ರಿಚ್ ಇದ್ದೀರಾ, 50 ಕೋಟಿ 25 ಲಕ್ಷ 50 ಲಕ್ಷದ ಮಾತು ಹೇಳ್ತೀರಾ, ಬಟ್ ಈ ಮಾತುಗಳು ಇನ್ನೂ ಕೇಳಿ ಬಂದಿಲ್ಲ. ನೀವು ಯಾವಾಗಾದ್ರೂ ಸಹಾಯ ಮಾಡಿದ್ದೀರಾ ಅಥವಾ ಇನ್ನೇನು ಈ ಥರ ಫ್ಯೂಚರ್ ಪ್ಲಾನ್ಸ್ ಇದೆಯಾ? ಅಯ್ಯೋ ಅದೆಲ್ಲ ಮಾಡಿಬಿಟ್ಟಿರೋದು ಮೇಡಮ್. ಏನು ಪ್ಲ್ಯಾನ್ ಇದೆಯಾ ಅಂತ ಕೇಳ್ತಾ ಇದ್ದೀರಾ. ನಾನು ಮೊದಲಿಂದ ಅನಾಥ ಮಕ್ಕಳಿಗೆ ವರ್ಲ್ಡಲ್ಲೇ ಬರೀ ನಾನ್ ವೆಜ್ ಊಟ ಕೊಡೋದು ನಾನೊಬ್ಬನೇ. ಅದು ನನ್ನ ಓನ್ ದುಡ್ಡಲ್ಲಿ 25 kg ಚಿಕನ್ನು, ಒಂದು 10 kg ಫಿಶ್ಶು, ಒಂದು 5 kg ಮಟನ್ನು ತೊಗೊಂಡೋಗ್ಬಿಟ್ಟು ಮಧ್ಯಾಹ್ನ ಮಾಡಿಸಿದ್ರೆ ಮಧ್ಯಾಹ್ನ ರಾತ್ರಿ ಬೆಳಗ್ಗೆವರೆಗೂ 3 ಹೊತ್ತಿಗೂ ಆಗಬೇಕು ಅಷ್ಟು ಅಡುಗೆ ಮಾಡಿಸ್ಬಿಟ್ಟು ಕೊಡ್ತಿದ್ದೆ. ಆಮೇಲೆ ಬಟ್ಟೆ ಬಂದು ಅನಾಥ ಮಕ್ಳಿಗೆ ಕೊಡೋ ಬಟ್ಟೆನೂ 7 ಅವರ್ ಶಾಪಿಂಗ್ ಮಾಡ್ತಾಯಿದ್ದೆ. ಅಂದರೆ ಒಂದೊಂದನ್ನು ಪಿಕ್ ಮಾಡಿ ಅವ್ರಿಗೆ ಕೊಡ್ತೀವಿ, ಯಾವುದೋ ಕಾಟಾಚಾರ ಕೊಡೋದು, ಇಲ್ಲ ಯಾರೋ ಯೂಸ್ ಮಾಡಿರೋದನ್ನ ಮನೆಗೆ ಹೋಗಿ ಕಲೆಕ್ಟ್ ಮಾಡ್ಬಿಟ್ಟು ಅರ್ಧೋಗಿರೋ ಬಟ್ಟೆಗಳು ಕೊಡ್ರಿ ಅಂತ, ಇಲ್ದವ್ರು ಕಂಡೋರ್ ದುಡ್ಡನ್ನ ಕಲೆಕ್ಟ್ ಮಾಡಿಬಿಟ್ಟು ಅವ್ರ ದುಡ್ಡಲ್ಲಿ 10% ಖರ್ಚು ಮಾಡಿ 90% ಅವ್ರು ಇಟ್ಕೊಂಡು ಮೊಬೈಲ್ ತೊಗೊಳ್ತಾರಲ್ಲ, ಆ ಥರ ಗಿಂಸ್ಥೆ ಏನಿಲ್ಲ. ನಾನು ಖುದ್ದಾಗಿ ನನ್ನ ದುಡ್ಡಲ್ಲಿ ನಾನು ಮಾಡ್ತಾಯಿದ್ದೆ. ಆದರೆ ಜನಗಳು ಬ್ಯಾಡ್ ಕಮೆಂಟ್ ಆಗ್ತಾಯಿದ್ರು. ಅಂದರೆ ನಾನು ಫಸ್ಟ್ ಫೋಟೋ ಹೊಡ್ಸ್ಕೊಂಡು ಶೋ ಆಫ್ ಮಾಡೋದು ನನಗೆ ಗೊತ್ತಿರಲಿಲ್ಲ. ನಾಯಿಗೆ ಇಷ್ಟು ದುಡ್ಡು ಕೊಡೋ ಬದಲು ಅನಾಥ ಮಕ್ಳಿಗೆ ಹೆಲ್ಪ್ ಮಾಡು, ಅದು ಇದು ಅಂತ ಎಲ್ಲ ಇದು ಮಾಡೋರು. ನಾನು ಬಂದು ಅವ್ರಿಗೋಸ್ಕರ ಕ್ಯಾಡಬಾಮ್ಸ್ ಫೌಂಡೇಶನ್ ಅಂತ ಮಾಡಿದೆ. ಅದರಲ್ಲಿ ನನ್ನ ದುಡ್ಡು ನನ್ನ ಅಕೌಂಟಿಂದ, ಆ ಫೌಂಡೇಶನ್ ಅಕೌಂಟು ನಂದೆ, ಅದಕ್ಕೆ ಹಾಕ್ಬಿಟ್ಟು ಅದರಲ್ಲಿ ನಾನು ದುಡ್ಡು ಖರ್ಚು ಮಾಡ್ತಿದ್ದೆ. ಆದರೆ ರೂಲ್ಸ್ ಪ್ರಕಾರ ಫೌಂಡೇಶನ್ ಅಕೌಂಟ್ಗೆ ಒಂದು ಅಕೌಂಟ್ ನಂಬರ್ ಬರುತ್ತೆ, ಅದನ್ನು ಫೇಸ್ಬುಕ್ಕಲ್ಲಿ ಹಾಕ್ತೀನಿ. ಹಾಕ ತಕ್ಷಣ ನಮ್ಮ ಅಮ್ಮನ ಚಿಕ್ಕಮ್ಮ ಪದ್ಮಿನಿ ಆಂಟಿ ಅಂತ ಮೈಸೂರಲ್ಲಿದ್ದಾರೆ, ಅವ್ರು ಫೋನ್ ಮಾಡಿಬಿಟ್ಟು ನಮ್ಮ ಅಮ್ಮಂಗೆ ಹೇಳ್ತಾರೆ, ಓ ನಿಮ್ಮ ಮಗ ಕಂಡೋರ್ ದುಡ್ಡೆಲ್ಲ ಅದೆಲ್ಲ ದಾನ ಮಾಡ್ತಾ ಇರೋದು ನಾನ್ ವೆಜ್ ಎಲ್ಲ ಅಂತ ಕೊಂಕ್ ಮಾತಾಡ್ತಾರೆ. ನಾನು ನನ್ನ ದುಡ್ಡಲ್ಲಿ ನಾನು ಮಾಡ್ತಾ ಇರ್ಬೇಕಾದ್ರೆ ನಾನು ಯಾಕೆ ಅವ್ರ ಹತ್ರ ಅನ್ನಿಸ್ಕೋಬೇಕು ಅಂತ ಫೇಸ್ಬುಕ್ಕಲ್ಲೂ ಅಕೌಂಟ್ ನಂಬರೇ ಡಿಲೀಟ್ ಮಾಡ್ತೀನಿ.
ಅಲ್ಲಿ ಹಾಕಿರ್ತೀನಿ, ಅಂದರೆ ಕೇಳಕ್ಕಲ್ಲ. ಇವಾಗ ನಾನು ಬಿಗ್ ಬಾಸ್ಗೆ ಹೋದಾಗಲೂ ನಾನು ಓಟು ಕೇಳಿಲ್ಲ, ಏನೂ ಇಲ್ಲ. ನಾನು ಇರೋಷ್ಟು ದಿನ ನನ್ನ ಲಕ್ಕು ಇದ್ರೆ ಇರಲಿ ಬಿಟ್ಟರೆ ಬಿಡಲಿ. ನಾನು ಯಾರಿಗೂ ಬೇಕಾದ್ರೆ ನಂದ್ರೆ ಇನ್ಸ್ಟಾಗ್ರಾಮಲ್ಲಿ ಒಂದು ಕಡೆ ತೋರಿಸಿ ಪ್ಲೀಸ್ ವೋಟ್ ಫಾರ್ ಮೀ ಅನ್ನೋದು ಒಂದು ಕಡೆ ತೋರಿಸಿ. ನಾನು ಯಾವ ಪ್ರಮೋಷನ್ನು ಮಾಡಿಲ್ಲ, ಏನೂ ಇಲ್ಲ. ಆದರೆ ಅವ್ರು ಯಾರು ದುಡ್ಡು ಕೊಟ್ಟು ಪ್ರಮೋಷನ್ ಮಾಡಿದ್ರು ಅವ್ರದ್ದೆಲ್ಲ 500K 600K. ನನ್ನ ಮಗ ಕಾಟಾಚಾರಕ್ಕೆ ಯಾವುದೋ ಟೈಮಲ್ಲಿ ಹಾಕಿರೋದು, ಅಂದ್ರೆ ಈ ಟೈಮಲ್ಲಿ ಹಾಕೋದು ಓಡುತ್ತೆ ಅನ್ನೋದೆಲ್ಲ ಕೋರ್ಸ್ ಮಾಡಿದವ್ರು ಗೊತ್ತಿರುತ್ತೆ. ನನ್ನ ಮಗ ಕಾಲೇಜ್ಗೆ ಹೋಗಿ 7 ಗಂಟೆ ಬೆಳಗ್ಗೆ 6 ಗಂಟೆಗೆಲ್ಲ ಹಾಕಿರೋದು 9.5 ಮಿಲಿಯನ್, 7.4 ಮಿಲಿಯನ್, 4.4 ಮಿಲಿಯನ್, 3.2 ಮಿಲಿಯನ್, 1.2 ಮಿಲಿಯನ್ ಆ ಲೆಕ್ಕದಲ್ಲಿ ಓಡಿದೆ. ಅವ್ರೆಲ್ಲಾರ್ಗಳ ವೀಡಿಯೋಗಿಂತ ನಂದು ಜಾಸ್ತಿ ಓಡಿದೆ. ಅದು ಏನು ನಾಲೆಜ್ ಇಲ್ಲದೇ ಇರೋರು ಹಾಕಿದ್ರು ಅವ್ರು ಫೇಮಸ್ ಇದ್ದರೆ ಓಡುತ್ತೆ, ಫೇಮಸ್ ಇಲ್ಲ ಅಂದರೆ ಓಡಲ್ಲ. ಅವ್ರಿಗೆಲ್ಲ ಹೈ ಎಂಡ್ ಹೈಲಿ ಪ್ರೊಫೆಷ್ನಲ್ಲು ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರು ಬಿಗ್ ಬಾಸ್ನ ಟೀಮ್ನ ಹ್ಯಾಂಡ್ಲು ಮಾಡೋರೇ ಮಾಡಿದ್ದಾರೆ. ಎಲ್ಲ ಒಳಗಿದ್ದವ್ರು ಮಾತಾಡ್ಕೊತಾ ಇದ್ರು. ಅವ್ರದ್ದೆಲ್ಲಾರ್ದು ಬಂದಮೇಲೆ ಚೆಕ್ ಮಾಡಿದೆ, ಅಂದರೆ ನನಗೂ ಅವ್ರಿಗೂ ಏನು ಡಿಫ್ರೆನ್ಸ್ ಅಂತ. ನಾನು ಒಂದು ಕಡೆನೂ ಪ್ಲೀಸ್ ನನಗೆ ಓಟ್ ಹಾಕಿ ಅನ್ನೋದು ವಿಡಿಯೋನೂ ಮಾಡ್ಕೊಂಡಿಲ್ಲ, ಒಂದು ಪೋಸ್ಟ್ರೂ ಮಾಡ್ಕೊಂಡಿಲ್ಲ, ಏನೂ ಇಲ್ಲ. ಬಿಗ್ ಬಾಸ್ ಟೀಮಿಂದ ಏನು ವಿಡಿಯೋ ಬರ್ತಿತ್ತು ನನ್ನ ಮಗನಿಗೆ ಹೇಳಿದ್ದೆ ಅದನ್ನು ಪೋಸ್ಟ್ ಮಾಡು ಅಷ್ಟೇ. ಕೀವರ್ಡ್ಸು ಇಲ್ಲ, ಹ್ಯಾಶ್ಟ್ಯಾಗ್ಸ್ ಇಲ್ಲ, ಏನೂ ಇಲ್ಲ, ಕೊಲಾಬ್ ಇಲ್ಲ, ಏನೂ ಇಲ್ಲ. ಕಾಟಾಚಾರಕ್ಕೆ ಹಾಕಿರೋದು. ನಿಮಗೆ ಡೇಟ್ ಸಮೇತ ತೋರಿಸ್ತೀನಿ. 9.5 ಮಿಲಿಯನ್ ಬೆಳಗ್ಗೆ ಓಡಿತ್ತು, ಇವಾಗ ಎಷ್ಟು ಓಡಿದೆ ನೀವೇ ಚೆಕ್ ಮಾಡ್ಕೊಳ್ಳಿ. ಅಂದರೆ ಒಂದೊಂದು ವಿಡಿಯೋ ಆ ಲೆಕ್ಕ ಹೈಯೆಸ್ಟ್ ಅಂದರೆ 9.5 ಮಿಲಿಯನ್ವರೆಗೂ ಓಡಿದೆ. ಅದು ದೊಡ್ಡ ವಿಡಿಯೋನೇ ಅಷ್ಟು ಓಡಿದೆ. ಈಗ ಸತೀಶ್ ಅವರ ಫ್ಯಾಮಿಲಿ ಬಗ್ಗೆ ಹೇಳಿದ್ರೆ, ಈಗ ಮಗನ ಪರಿಚಯ ಎಲ್ರಿಗೂ ಕೂಡ ಇದೆ, ಬಟ್ ನಿಮ್ಮ ಫ್ಯಾಮಿಲಿ ಹೇಗೆ ಸಪೋರ್ಟಿವ್ ನಿಮಗೆ? ಇಲ್ಲ, ಫ್ಯಾಮಿಲಿ ನನಗೆ ಸಪೋರ್ಟೇ ಇಲ್ಲ. ಚಿಕ್ಕವನಿದ್ದಾಗಿಂದನೂ ನಮ್ಮ ತಂದೆ ತಾಯಿ ನನಗೆ ಕೈ ತುತ್ತು ತಿನ್ನಿಸಿರೋದಾಗಲಿ, ನನ್ನ ಮುದ್ದು ಮಾಡಾಗಿರೋದಾಗಲಿ, ನನಗೆ ಬುದ್ಧಿ ಅಲ್ಲ. ಇಷ್ಟು ಚಿಕ್ಕ ಮಗುವಿಂದನೂ ನನಗೆ ಗೊತ್ತಿಲ್ಲ. ಯಾಕಂದರೆ ಮನೇಲಿ 3 ಜನ, ಅಕ್ಕ, ನಾನು ಮಧ್ಯ, ತಮ್ಮ. ಅಮ್ಮ ಬಂದು ಅಕ್ಕನೇ ಲೈಫಲ್ಲಿ ನೋಡ್ಕೊಳ್ಳೋದು ಸಾಯ್ಬೇಕಾರೆ ಅಂತ ಅವ್ರು ಅಂದ್ಕೊಂಡಿದ್ರು. ಅಪ್ಪ ಬಂದು ತಮ್ಮನೇ ನೋಡ್ಕೊಳ್ಳೋದು ಅಂತ ಅವ್ರು ಅಂದ್ಕೊಂಡಿದ್ರು. ಇವನ್ ಬಂದು 10ನೇ ಕ್ಲಾಸ್ಗೆ ಆಸ್ತಿ ಭಾಗ ಕೇಳ್ದ ನಮ್ಮ ತಮ್ಮ. ನಮ್ಮ ಅಕ್ಕ ಬಂದು ಮದುವೆ ಆಗ್ತಿದ್ದಂಗೆ ಆಸ್ತಿ ಭಾಗ ಕೇಳಿದ್ಲು. ನಾನು 8ನೇ ಕ್ಲಾಸ್ ಇದ್ದಾಗ 5 ರೂಪಾಯಿ ಕೇಳ್ತೀನಿ ನಮ್ಮ ಅಪ್ಪಂಗೆ. ಕತ್ತೆ ಇದ್ದಂಗಿದೆಯೋ ದುಡ್ಡು ತಿನ್ನೋ ಬೋಳಿ ಮಗನೆ ಅಂತಾರೆ. ನಾನು ಅವತ್ತೇ ಫಸ್ಟ್ ಆ್ಯಂಡ್ ಲಾಸ್ಟ್ ಮಾಡ್ತೀನಿ. 10ನೇ ಕ್ಲಾಸಲ್ಲಿ ದಿನಕ್ಕೆ 10,000 ದುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನನ್ನ ತಮ್ಮ ಬಂದು 1 ಲಕ್ಷ ಕೇಳಿದ್ರೆ ಅವ್ನ ಮುಂದೆ ಏನು ಕೇಳ್ತೀವಿ, ಅವ್ನು ಹೋದ್ಮೇಲೆ ಕೇಳು ಅಂತ ಕೊಡ್ತಿದ್ರು. ನನಗೆ 5 ರೂಪಾಯಿ ಕೊಡ್ತಾ ಇರಲಿಲ್ಲ. ಅಂದರೆ ನನ್ನ ಭೇದ ಭಾವ ಥರ, ಅಂದರೆ ನನ್ನ ಡಮ್ಮಿ ಥರ ಮಾಡಿದ್ರು. ನಾನು ರಾತ್ರಿ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರೆ ಬೆಳಿಗ್ಗೆವರೆಗೂ ಅಳ್ತಾ ಇದ್ದೆ. 8ನೇ ಕ್ಲಾಸ್ವರೆಗೂ 80% ತೆಗಿತಾ ಇದ್ದೆ. ಬರ್ತಾ ಬರ್ತಾ ಅವ್ರು ನಮ್ಮಪ್ಪ ಬೈತಾರೆ ಹೊಡಿತಾರೆ ಅಂದ್ಬಿಟ್ಟು 35%ಗೆ ಬಂದೆ. ಕೊನೆಗೆ ಫೇಲ್ ಆಗೋ ಲೆವೆಲಿಗೆ ಬಂದೆ. ಈಗ ನನ್ನ ಮಗನಿಗೆ ಒಂದು ದಿವಸ ಓದ್ತೀಯಾ ಬಿಡ್ತೀಯಾ, ಓದ್ತಾ ಇದೆಯಾ, ಏನು ಎಷ್ಟು ಮಾರ್ಕ್ಸ್ ಕಾರ್ಡ್ ತೋರಿಸು, ಒಂದು ದಿವಸಕ್ಕೂ ಕೇಳಿಲ್ಲ. ಅಷ್ಟು ಫ್ರೀ ಬಿಟ್ಟಿದ್ದೀನಿ. ಇವಾಗ 70%ಅಲ್ಲಿದ್ದಾನೆ, 60ರಿಂದ 70%ಅಲ್ಲಿದ್ದಾನೆ. 35% ಇದ್ದ, ಈಗ 70%ಗೆ ಬಂದಿದ್ದಾನೆ. ಅಂದರೆ ನಾನು ಅವನಿಗೆ ತಲೆನೇ ಕೆಡಿಸಲ್ಲ, ಬೈಯಲ್ಲ, ಏನು ಮಾಡಲ್ಲ. ಆ ಥರ ಅಮ್ಮಂದರು ಆ ಥರ ಸಾಕಿದ್ರೇ ಮಕ್ಕಳು ಓದೋದು. ಒಡೆದು ಬಡ್ದು ಸಾಕಿದ್ರೆ ಯಾರೂ ಉಲ್ಟಾ ತಿರುಗ್ತಾರೆ ಹೊರತು ಹಾಳಾಗ್ತಾರೆ ಹೊರತು ಇದಿಲ್ಲ. ಆದರೆ ನಾನು ಬೇರೆ ರೀತಿ ಹಾಳಾಗಲಿಲ್ಲ. ನನ್ನದೇ ಆದ ಡಾಗ್ ಫೀಲ್ಡಿಂದ ನಾನು ಹೆಂಗೋ ಇದು ಮಾಡಿ ಇವತ್ತು ನಂಬರ್ 1 ಆಗಿದ್ದೀನಿ. ಆದರೆ ಸೆಲೆಬ್ರಿಟಿಗಳಿಗೆ ಸೆಲೆಬ್ರಿಟಿ ಇಲ್ಲ, ನಾನು ಸೆಲೆಬ್ರಿಟಿ ಅನ್ನೋದು ನಮ್ಮ ಅಪ್ಪ ಅಮ್ಮಂಗೆ ಗೊತ್ತಿಲ್ಲ. ನಮ್ಮ ಅಮ್ಮಂಗೆ ಮಾತ್ರ ಅವ್ರ ನೆಂಟರು ಹೇಳಿರೋದಕ್ಕೆ ಗೊತ್ತು. ಆದರೆ ನಮ್ಮ ತಂದೆಗೆ ನಾನು ಸೆಲೆಬ್ರಿಟಿ ಅನ್ನೋದೇ ಗೊತ್ತಿಲ್ಲ. ನಿನ್ಯಾಕೆ ಬಿಗ್ ಬಾಸಿಗೆ ಕರೀತಾರೆ, ನಿನ್ಗೆ ಯಾಕೆ ಸನ್ಮಾನ ಮಾಡ್ತಾರೆ, ಇಲ್ಲಿ ಏನಿದೆ ಮೇಡಮ್ ಅವಾರ್ಡು, ಇದಕ್ಕಿಂತ 300-400 ಅವಾರ್ಡು ಆ ಮನೇಲಿದೆ. ಅಂದರೆ ಆ ಮನೆ ಅಷ್ಟು ದೊಡ್ಡದಿದೆ, ಶೋಕೇಸೆಲ್ಲ ಅಷ್ಟು ದೊಡ್ಡದಿದೆ. ನೀವು ಎಲ್ಲಿ ನೋಡಿದ್ರು ಬರೀ ಅವಾರ್ಡ್ ಕಾಣುತ್ತೆ. ಇಲ್ಲಿ ಸ್ವಲ್ಪ ಇಟ್ಟಿದ್ದೀನಿ, ಯಾಕಂದರೆ ಇದು ಡಿಸೈನ್ಗೆ ಇದಾಗ್ಬಿಡುತ್ತೆ ಅಂತ. ಅಂದರೆ ಇಲ್ಲಿ ಯಾವ ಬಟ್ಟೆನೂ ಇಲ್ಲ, ನೀವು ತೆಗೆದ್ರೆ ಬರೀ ಅವಾರ್ಡ್ಗಳೇ ಕಾಣುತ್ತೆ. ಎಲ್ಲ ಡ್ರೈಯರು ತೆಗೆದು ತೋರಿಸ್ತೀನಿ. ಆ ಕಡೆ ಎಲ್ಲ ನೀವು ನೋಡಿಲ್ಲ, ಎಲ್ಲ ತೆಗೆದು ತೋರಿಸ್ತೀನಿ. ಇಷ್ಟು ಅವಾರ್ಡ್ ಏನಕ್ಕೆ ಕೊಡ್ತಾರೆ, ನೀನು ಯಾರು, ನಿನ್ನ ಯಾಕೆ ಬಿಗ್ ಬಾಸ್ ಕರೀತಾರೆ, ನೀನು ಯಾಕೆ ಸೀಮೆಗಿಲ್ದವನು ಬಿಗ್ ಬಾಸ್ ಕರೀತಾರೆ ಅಂತ ನಮ್ಮಪ್ಪ. ಹೋಗೋ ದಿವಸನೂ ಹೇಳಿ ಬಂದಿಲ್ಲ, ಬಂದ ಮೇಲೂ ಮಾತಾಡ್ಸಿಲ್ಲ. ಅಂದರೆ ನಮ್ಮಪ್ಪಗೆ ಅದೇನು ಅನಿಸಲ್ಲ. ಯಾಕಂದರೆ ಅವರು ಒಂಥರ ಗಾಂಧಿವಾದಿ. ಈಗ ಮೋದಿ ಸ್ವಚ್ಛ ಭಾರತ್ ಅಂತಾರಲ್ಲ, ಸ್ವಚ್ಛ ಭಾರತ್ ಅಂದರೆ ಇಂಡಿಯಾಲಿ ನಮ್ಮ ಅಪ್ಪನಿಗೆ ಅವಾರ್ಡ್ ಕೊಡಬೇಕು. ಯಾಕಂದರೆ ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ನಮ್ಮನೆ ಮುಂದೆ ಕಸ ಗುಡಿಸೋದ್ರೆ ಪಕ್ಕದ ಮನೆ ಮುಂದೆ ಕಸ ಗುಡಿಸಿ, ಆ ಗಿಡಕ್ಕೂ ನೀರು ಹಾಕಿ, ಆ ಗಿಡ ಬೆಂಡಾಗಿದ್ರೆ ಹುಡುಗನ ಬಿಟ್ಟು ಅದೆಸೋದು, ಆಮೇಲೆ ಹಣ್ಣಿನ ಬಿಟ್ಟಿದ್ರೆ ರೋಡಲ್ಲಿ ಕಿತ್ಸಿ ಎಲ್ಲರ ಮನೆಗೆ ಹಂಚಿಸೋದು. ಈ ಥರ ಸಮಾಜ ಸೇವೆ. 750 ಕೇಸ್ ಗೆದ್ದಿದ್ದಾರೆ. CM, ಮಿನಿಸ್ಟರ್ಸು, ಸ್ವಾಮೀಜಿ, ಇನ್ಸ್ಪೆಕ್ಟ್ರು ಎಲ್ಲರ ಮೇಲೂ ಕೇಸ್ ಹಾಕಿ 750 ಕೇಸ್ ಗೆದ್ದಿದ್ದಾರೆ. KRS ಪಕ್ಷದಲ್ಲಿ ವೈಸ್ ಪ್ರೆಸಿಡೆಂಟು, ಲಂಚ ಮುಕ್ತ ಕರ್ನಾಟಕದಲ್ಲಿ ವೈಸ್ ಪ್ರೆಸಿಡೆಂಟು, ನಮ್ಮ ಅಪ್ಪನ ಬಗ್ಗೆ ಹೇಳ್ತಾ ಇರೋದು. ಆಮೇಲೆ ದೊರೆಸ್ವಾಮಿ ಅಂತ ಮೊನ್ನೆ ಎಲ್ಲ ಟಿ ವಿಲೆಲ್ಲ ಬಂತು, ಅದರಲ್ಲಿ ವೈಸ್ ಪ್ರೆಸಿಡೆಂಟು. ಆ ಕೆಲಸ ಮಾಡಿದ್ದು A to Z ನಮ್ಮ ಅಪ್ಪ ಒಬ್ಬರೇ. ಅದು ಯಾರು ಅಂತ ಹೇಳಿಲ್ಲ, ಅವಲೇ ಹೇಳಿದ್ದೆ ಆಯಿತಾ. ಅಷ್ಟು ಪವರ್ಫುಲ್ಲು MLA ಕ್ಯಾಂಡಿಡೇಟು KRS ಪಕ್ಷದಲ್ಲಿ. ಆದರೆ ಅವರು ಕೊಟ್ಟರು ಮಾಡಲ್ಲ, ಮನೆಯಲ್ಲಿ ಬುಕ್ಕು ಪೆನ್ ಇಟ್ಕೊಂಡು ಕೆಲಸ ಮಾಡೋದಷ್ಟೇ. ಅದು ಬಿಟ್ಟು ಶೋ ಆಫ್ ಅವ್ರಿಗೆ ಇಷ್ಟ ಇಲ್ಲ. ಅವ್ರಿಗೆ ಆಪೋಸಿಟ್ ಫುಲ್ ಶೋ ಆಫ್ ನನಗಿಷ್ಟ, ಅವ್ರಿಗೆ ಆಪೋಸಿಟ್ ಅವ್ರಿಗೆ ಇಷ್ಟ ಇಲ್ಲ, ನನಗೆ ಇಷ್ಟ. ಓಕೆ, ಬಿಗ್ ಬಾಸಲ್ಲಿ ಯಾರು ವಿನ್ ಆಗಬೇಕು? ರಕ್ಷಿತಾ ವಿನ್ ಆಗಬೇಕು. ಯಾರು ಬೇಗ ಹೊರಗಡೆ ಬರಬೇಕು? ಬೇಗ ಹೊರಗಡೆ ಧನು ಬರಬೇಕು, ಅಭಿಷೇಕ್ ಬರಬೇಕು.
ಓಕೆ ಇದು ಈಗ ನಿಮ್ಮ ಫ್ಯಾನ್ಸ್ಗೆ ಕೊನೆಯದಾಗಿ ಏನು ಹೇಳ್ತೀರಾ? ನಿಮ್ಮದೇ ಒಂದು ಫ್ಯಾನ್ಸ್ ಗ್ಯಾಂಗ್ ಇದೆಯಲ್ಲ ಹೊರಗಡೆ. ನಾನು ಏನೋ ಅಷ್ಟು ಪ್ರಚಾರ ಮಾಡದೇ ಇದ್ರೂ ಅದು ಹೆಂಗೆ ನನ್ನ ಲೈಕ್ ಮಾಡಿದ್ದಾರೆ ಗೊತ್ತಿಲ್ಲ. ಈಗ ಹೋದರೆ ಸತೀಶ್ ಸರ್ ಅಂತ ಗುರ್ತಿಡಿತಾರೆ. ಹೋಗಿದ ಕಡೆ ಎಲ್ಲ ಆ ಲೆವೆಲ್ಗೆ ಫ್ಯಾನ್ಸ್ ಆಗಿದ್ದಾರೆ. ಅಂದರೆ ಆ ಲೆವೆಲ್ವ್ರಿಗೆ ನಾನು ಅಲ್ಲಿ ಒಳಗಡೆ ಏನು ಎಂಟರ್ಟೈನ್ಮೆಂಟ್ ಕೊಡದೇ ಇದ್ರೂ ಆಚೆ ಬಂದರೆ ಅದೇನು ಡ್ರೆಸ್ಸಿಂಗ್ ಸೆನ್ಸ್ಗೋ ಮೇಕಪ್ಗೋ ಏನಕ್ಕೋ ಗೊತ್ತಿಲ್ಲ, ಆ ಲೆವೆಲಿಗೆ ಫ್ಯಾನ್ಸ್ ಥರ ಇದು ಮಾಡ್ತಾ ಇದ್ದಾರೆ. ದಿನ ಅಷ್ಟು ಮೀಡಿಯಾ ಬರ್ತಾ ಇದೆ. ಆಮೇಲೆ ಹೋಗಿದ ಕಡೆ ನಿನ್ನೆ ಬಂದು 3-4 ಸೆಲೆಬ್ರಿಟೀಸ್ ಬಂದಿದ್ರು, ಹೆಸರು ಹೇಳಲ್ಲ. ಎಲ್ಲರಿಗಿಂತ ಜಾಸ್ತಿ ಅವರ್ಸ್ ನನ್ನೇ ಹಿಡ್ಕೊಂಬಿಟ್ರು, ನನ್ನ ಮಗನೂ ಹಿಡ್ಕೊಂಬಿಟ್ರು. ಏನು ಹ್ಯಾಂಡ್ಸಮ್ ಇದ್ದೀರಾ ಬರೀ ಇದೇ ಕೇಳ್ತಾ ಇದ್ದಾರೆ. ಯಾವ ಹ್ಯಾಂಡ್ಸಮ್ ಇದ್ದೀನಿ ನನಗೆ ಗೊತ್ತಿಲ್ಲ. ಆ ಲೆವೆಲ್ಗೆ ವ್ಯಾಲ್ಯೂ ಕೊಡ್ತಾ ಇದ್ದಾರೆ. ಆಮೇಲೆ ಸರ್ ಅಂತ ರೆಕಗ್ನೈಸ್ ಮಾಡ್ತಾರೆ. ಆ ಎಲ್ಲ ನಿಮ್ಮಿಂದ ಕಾರಣ. ಯಾಕಂದರೆ ಅದು ಹೆಂಗೆ ನಾವು ನೋಡಿದ್ರೆ ಗೊತ್ತಿಲ್ಲ. ನಾನು ಅಷ್ಟು ಗಬ್ಬಾಗಿದ್ದೆ ಎಲ್ಲ ಹಳೆ ಬಟ್ಟೆ ಹಾಕ್ಕೊಂಡು ರಾತ್ರಿ ಎಲ್ಲ ಬರೀ ಅದನ್ನೇ ತೋರಿಸಿದ್ದಾರೆ. ಎಲ್ಲ ಸುಳ್ಳಿವ್ರೆ. ಅದೆಲ್ಲ ಮಾಯ್ಶ್ಚರೈಸರ್ ಸ್ಕಿನ್ ಕೇರಾ, ಆಮೇಲೆ ಸನ್ಸ್ಕ್ರೀನ್ ಲೋಷನ್ ಸ್ಕಿನ್ ಕೇರಾ, ಆಮೇಲೆ ವಿಟಮಿನ್ ಸಿ ಡ್ರಾಪ್ಸ್ ಸ್ಕಿನ್ ಕೇರಾ. ಇದೆಲ್ಲ ನಾನು ಸುಮ್ಮನೆ ನನ್ನ ಇದಕ್ಕೆ ಹೊಡಿಬಾರ್ದು ಅದು ಇದು ಅಂತ ಹಾಕೊಳ್ತಿದ್ದೆ. ಅದನ್ನೇ ಇವರು ಮೇಕಪ್ ಅಂತ ಸ್ಟಾರ್ಟ್ ಮಾಡಿದ್ರು. ಈಗ ಜನಗಳೆಲ್ಲ ಅದನ್ನೇ ಅನ್ಕೊಂಡ್ಬಿಟ್ಟಿದ್ದಾರೆ. ಮೇಕಪ್ ಅಂದರೆ ಹುಡುಗಿರು ಮಾಡ್ಕೊತಾರಲ್ಲ, ಏನೇನೋ ಹಚ್ಕೊಂಡು ಇಲ್ಲಿ ಪಿಂಕು ಇಲ್ಲಿ ಇದು ಇಲ್ಲಿ ಎಲ್ಲ ಅದು ಮೇಕಪ್ ಅಂತಾರೆ. ಆ ಥರದ್ದು ಯಾವುದೂ ನಾನು ಮಾಡ್ಕೊಂಡಿಲ್ಲ. ಕೊನೆಯದಾಗಿ ಧನ್ಯವಾದಗಳು ಕನ್ನಡದ ಜನತೆಗಳೇ, ಎಲ್ಲರೂ ನನಗೆ ಇದು ಮಾಡಿದ್ಕೆ. ಆಮೇಲೆ ನಿಮಗೂ ಧನ್ಯವಾದಗಳು. ಇಷ್ಟೊತ್ತು ಪೇಷನ್ಸ್ ಆಗಿ ಕೂತಿದ್ದೀರಾ. ಇಲ್ಲಿ ತುಂಬ ಜನ ಗೋಳಿಕೊಂತ ಇದ್ದಾರೆ, ಮನೆಗೆ ಹೋಗಬೇಕು ನಿದ್ದೆ ಮಾಡಬೇಕು ಅಂತ. ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಇವ್ರಿಗೆ ತುಂಬ ಸಾರಿ, ಯಾಕಂದರೆ ಇಷ್ಟೊತ್ತು ಕಾಯಿಸ್ಬಿಟ್ಟೆ. ಆಮೇಲೆ ನಿಮಗೂ ಇಷ್ಟು ಲೇಟಾಗಿ ಕೊಟ್ಟೆ. ದಯವಿಟ್ಟು ನೀವು ಕ್ಷಮಿಸಬೇಕು. ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.